ಕವಡೆ ಹಾಕ್ತಾರ, ಪವಾಡ ಮಾಡ್ತಾರ, ಏನಿಲ್ರಪ್ಪ. ಇಲ್ಲಿ ಯಾರು ಗುರುಗಳು ಇಲ್ಲ. ನಾವು ತಾಯಿಗೆ ಪಾದ ಸೇವಕರು. ನಿತ್ಯ ಹೇಳ್ಬೇಕು ತೊಳೆದು ಭಾರತದಲ್ಲಿ ಹೇಳ್ಬೇಕು, ನೀರು ಕುಡಿತೀವಿ. ನಿತ್ಯ ನಮ್ಮ ಅಪ್ಪ ಸೇವೆ ಮಾಡಿ ಅಂತ ಅನ್ನ ತಿಂತಾ ಇದೀವಿ. ಇದೇ ನಮ್ಮ ಪುಣ್ಯ. ಆರೋಗ್ಯ ಇದೀವಿ. ನಮಗೆ ಶ್ರೀಮಂತ ನಾವೇನಂದ್ರೆ ಆರೋಗ್ಯ. ನಾವು ಅರ್ಚನೆ ಯಾರು ಮಾತಾಡಂಗಲ್ಲ, ನಿಂದೆ ಹೇಳಲ್ಲ. ಅದೇ ನಮ್ಮ ಮನೆ. ಈಗ ನಮ್ಮ ಮನೆ ಒಳಗೆ ಬಂದಿದ್ದು 4 ಜನ. ಯಾರು ಒಳಗೆ ಬಂದಿದ್ದು ಬಂದಿದ್ದಾನು ಇವ್ರನ್ನ ಕೇಳಿ ನೋಡಿ. ಆಮೇಲೆ ಕಡಿಕೆ ನಮ್ಮ ಮನೆ ಅಡುಗೆ ಮಾಡೋದಾಗ ಮಾತ್ರ ಸಿಮೆಂಟ್ ಇರೋದು, ಮಿಕ್ಕಿದ್ದೆಲ್ಲ ಬೊಗಳೈತಿ. ಅದೇ 8 ಕಾರ್, ಅದೇ ಅಪ್ಪ ಅಮ್ಮ ಇದ್ದಾರೆ. ನೋಡಿರ ಚೆನ್ನಾಗಿದೀವಿ, ಸುಖವಾಗಿ ಆರೋಗ್ಯಗಿದ್ದೀವಿ, ಯಾವ್ದು ಕಾಯಿಲಿಲ್ಲ. ನೋಡಿ ನಿಜವಾದ ಶ್ರೀಮಂತ ಯಾರು ಗೊತ್ತರ? ಯಾರು ನಿಜವಾದ ಶ್ರೀಮಂತ? ಆರೋಗ್ಯ ಭಾಗ್ಯವಂತ. ಹೊಟ್ಟೆ ತುಂಬ ಊಟ ಮಾಡೋಣ, ಹೇಳೋಣ, ಕಣ್ ತುಂಬ ನಿದ್ದೆ ಮಾಡೋಣ, ಭಾಗ್ಯವಂತ. ಎಲ್ಲರ ಜೊತೆಗೆ ಏನೋ ಸುಖ ಪುರುಷ. ನಾವೆಲ್ಲ ಜೊತೆಗೆ ಒಟ್ಟಿಗೆ ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಜಾತಿ ಗೀತೆ. ನೋಡ ಮಕ್ಕಳಿಗೆ ಮಾಸ್ಟರ್ ಕತ್ತಾಡಿಸ್ತಾವನೆ. ಅವನ ಧರ್ಮ ಕೇಳಿ ಅದಕ್ಕಿಂತ ನೀವೆಲ್ಲ ಗುದ್ದಾಡ್ತೀನಿ. ನಾನ್ ಗೌಡ್ರು, ಅವನಾದ ಧರ್ಮ, ಇವನಾದ ಒಂದ್ ಧರ್ಮ. ಇವನ್ ಯಾರು ಬಡ್ಡಿ ಕೇಳಿಲ್ಲ. ಇವ್ ನೋಡಿ ಮುಟ್ಟೆ ನನ್ನ ಅವರಿಗೆ. ಇಲ್ಲಿ ಜಾತಿಗಿಂತ ಪ್ರೀತಿ ದೊಡ್ಡದು. ಅಥವಾ ಇನ್ನೊಂದ್ಸರಿ ಹೇಳ್ತೀನಿ, ಯಾರು ಮಾಡಿ ಬೆಳವಣಿಗೆ ಕರ್ಕೊಂಬಂದು ಈ ಹಾಸ್ಪಿಟಲ್ ಕರ್ಕೊಂಬಂದು ಮನಸ್ಬಿಡಿಯಪ್ಪ. ಮೊನ್ನೆ ಕರ್ಕೊಂಬಂದು ಯಾರು ರಾತ್ರಿ 3:30 ಮುಗಿಸ್ಕೊಂಡ್ರೆ ಸೀರ್ತಾರೆ. ಈ ಜನ ಕಲ್ಲೇ ಬಿಟ್ಟಿಲ್ಲ ಅವ್ರಿಗೆ, ನೆಲಕ್ಕೆ ಮುಗಿಸ್ಯಾರ. ಆ ತಾಯಿ ಹುಷಾರಾಗೋಗಿದೆ. ನೋಡಿದ್ರ ನೀವು? ನೋಡಿಲ್ಲವ? ಬಳ್ಳಾರಿದೊಂದು ನೋಡಿದ್ವಿ. ಅದೇ ಪವಾಡ. ಬಳ್ಳಾರಿ ಆಗಲೇ ಕಂಡ್ಬಿಟ್ರ ಅವರು. ಜೀವ ಹೋಗ್ತಾ ಇದ ತರ ಇದ್ದಾರ. ನೀವು ಬಂದು ನಿಂಗೆ ಕೈ ಮುಟ್ಟಿದ್ರಿ, ತೀರ್ಥ ಕುಡ್ಸಿರು, ಅಲ್ಲೇ ಇದ್ ಕೂತ್ರು ಅವರು. ನಾನು ಅಂತ ಹೇಳ್ಬಿಡು, ಎಲ್ಲ ಬಂದ್ಬಿಡ್ತಾರೆ. ನಿಮ್ಗೇನಾಯ್ತು ಅಣ್ಣ? ಅಣ್ಣ ನಿಮ್ದು ಅನುಭವ ಹೇಳ್ತೇವೆ, ಜೋರಾಗಿ ಹೇಳಿ. ಈ ಕಡೆ ನೋಡಿ. ಈ ಕಡೆ ಬೋರ್ ಹಾಕ್ಸಿದ್ವಿ. ನೀವು ಬಂದು ಇಲ್ಲಿ ಕೇಳಿ ಬೇಡ್ಕೊಂಡು ಹೋಗಿ ಫೋಟೋ ಇಟ್ಟು ಅಲ್ಲಿ ಪಾಯಿಂಟ್ ಹತ್ರ ಬೋರ್ ಹಾಕ್ಸಿದ್ವಿ. ನೀರು ಚೆನ್ನಾಗಿ ಬಂದಿದೆ. ಒಂದು ವಾರ ಚೆನ್ನಾಗಿ ಬಂತು. ಆಮೇಲೆ ಏನ್ ದೃಷ್ಟಿ ಆಯ್ತು, ಅರ್ಧ ನೀರು ಬರ್ತದೆ. ಏನಿಲ್ಲ, ನೀರು ತಂದು ಕೊಡ್ಬೇಕು. ಆಯ್ತು. ನೀರು ಬರ್ತೇವಂತೆ.